ಬೆಂಗಳೂರು ಗ್ರಾಮಾಂತರದಲ್ಲಿ ದೋಸ್ತಿಯ ಅಭ್ಯರ್ಥಿ ಯಾರು ಅನ್ನುವಂಥ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ನಿನ್ನೆ ಬಿಜೆಪಿ ಜೆಡಿಎಸ್ ನಾಯಕರು ಗಂಭೀರವಾದಂಥ ಚರ್ಚೆಯನ್ನ ಮಾಡಿದರು. ಡಾಕ್ಟರ್ ಮಂಜುನಾಥ್, ಸಿಪಿ ಯೋಗೇಶ್ವರ್ ಸ್ಪರ್ಧೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಬ್ಬರ ಹೆಸರನ್ನು ಹೈಕಮಾಂಡ್ಗೆ ಕಳುಹಿಸುವ ಬಗ್ಗೆ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಇಬ್ಬರ ಹೆಸರ ಜೊತೆಗೆ ಕುಮಾರಸ್ವಾಮಿ ಹೆಸರು ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ. ಬಿಜೆಪಿ ನಾಯಕರಿಗೆ ಮೂವರ ಹೆಸರು ರವಾನಿಸಲು ಸಭೆಯಲ್ಲಿ ತೀರ್ಮಾನವನ್ನ ಮಾಡಿಕೊಂಡ್ರು. ಯಾರೇ ಅಭ್ಯರ್ಥಿ ಆಗಲಿ ಒಗ್ಗಟ್ಟಿನಿಂದ ಗೆಲುವನ್ನ ಸಾಧಿಸಬೇಕು ಅಂತ ಕುಮಾರಸ್ವಾಮಿ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸೋಣ ಅಂತ ಕುಮಾರಸ್ವಾಮಿ ಅವರು ಸಂದೇಶವನ್ನ ರವಾನಿಸಿದ್ದಾರಂತೆ ಅವರ ಕಾರ್ಯಕರ್ತರಿಗೆಲ್ಲ, ಬಿಜೆಪಿಯ ಕಾರ್ಯಕರ್ತರಿಗೆ. ಯಾರೇ ಅಭ್ಯರ್ಥಿ ಆಗಲಿ, ಅದು ಸಿಪಿ ಯೋಗೇಶ್ವರ ಆದರೂ ಆಗಲಿ, ಡಾಕ್ಟರ್ ಮಂಜುನಾಥ್ ಅವರಾಗಲಿ, ಅಥವಾ ಸ್ವತಃ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಆಗಲಿ, ಏನೇ ಆಗಲಿ, ಒಟ್ಟಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲೇಬೇಕು ಅನ್ನುವಂತಹ ಪಣ ತೊಟ್ಟು ನಿಂತ್ಕೊಂಡಿದ್ದಾರೆ ಎರಡು ಮೈತ್ರಿ ಅಭ್ಯರ್ಥಿಗಳು. ಈಗ ಯಾರು ಕಣಕ್ಕಿಳಿತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗೆಲ್ಲಲೇಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು JDS ಕಾರ್ಯಕರ್ತರಿಗೂ ಮೆಸೇಜ್ ಪಾಸ್ ಮಾಡಿದ್ದಾರೆ, BJPಯ ಕಾರ್ಯಕರ್ತರಿಗೂ ಮೆಸೇಜ್ ಮಾಡಿದ್ದಾರೆ, BJPಯ ನಾಯಕರಿಗೂ ಹೇಳಿದ್ದಾರೆ, JDSನ ನಾಯಕರುಗಳಿಗೂ ಹೇಳಿದ್ದಾರೆ.